ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ವರಮಹಾಲಕ್ಷ್ಮಿ ಸೀರೀಸ್ ಆಗಿರುತ್ತೆ. ಏನೇನು ಮಾಡ್ತೀವಿ ಅಂದರೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ ಅಂತ ನಮ್ಮ ಮನೇಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಲಾಸ್ಟ್ ಟೈಮ್ ಮಾಡಿದ ಬಗ್ಗೆ ಹೇಳ್ತೀನಿ. ಲಾಸ್ಟ್ ಟೈಮ್ ನಾವು ಸರಸ್ವತಿ ಮಾಡಿದ್ವಿ. ಸರಸ್ವತಿಗೆ ನಾನು ವೀಣೆ ಮಾಡಿದ್ದೆ ಆ್ಯಂಡ್ ಪಾತ್ಕೋಳಿ ಮಾಡಿದೆ. ವೀಣೆ ಇನ್ನೂ ಇದೆ ನಮ್ಮ ಮನೇಲಿ. ಸೊ ಲಾಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನೇನು ಮಾಡಿದ್ದೆ ಅಂತ. ಬಟ್ ಈ ಸಲ ವರಮಹಾಲಕ್ಷ್ಮಿ ಸೀರೀಸ್ ಸ್ಟಾರ್ಟ್ ಮಾಡೋಣ, ಏನೇನು ಪ್ರಿಪ್ರೇಷನ್ಸ್ ಮಾಡ್ತೀವಿ ಅದರದ್ದೆಲ್ಲ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಿಂಪಲ್ ಮನೇಲಿ ಏನೇನು ವಸ್ತುಗಳಿದೆಯೋ ಅಥವಾ ಸಿಂಪಲ್ ನಿಮಗೆ ಅಫೋರ್ಡಬಲ್ ವಸ್ತುಗಳಿಂದ ಏನಾದರೂ ಡೆಕೋರೇಷನ್ ಐಟಮ್ಸ್ ಮಾಡೋಕ್ಕೆ ಮಾಡ್ಬೋದು. ಆ ಥರ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಸಲ ನಾನು ಮಾಡ್ತಾ ಇರೋದು ಸ್ಯಾಂಪಲ್ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ. ಈ ಸತಿ ನಾನು ಮಾಡ್ತಾ ಇರೋದು ಈ ಥರ ಗೋಪುರ. ಈ ಡೆಕೋರೇಷನ್ಸ್ ಅವರೆಲ್ಲ ಮುಂದೆ ಇಟ್ಟಿರ್ತಾರಲ್ವ, ಹಿತ್ತಾಳೆದು ಗೋಲ್ಡ್ ಪೇಂಟ್ ಮಾಡಿರೋದು ಅವರೇ ಮಾಡಿರೋ ಅಂಥದ್ದು. ಸೊ ಇದನ್ನು ನಾನು ಹೇಗೆ ಮಾಡಿದೆ, ಏನು ಯೂಸ್ ಮಾಡಿದೆ, ಹೆಂಗೆ ಮಾಡಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನಾನಿಲ್ಲಿ ಶುಗರ್ ಕೇನ್ ಬೌಲ್ಸ್ ಅಂತ ಬರುತ್ತೆ, ಗಟ್ಟಿ ಇರುತ್ತೆ. ಇಲ್ಲಿ 2 ಸೈಜ್ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಸ್ಮಾಲ್ ಒನ್ ಮತ್ತು ಇದು ದೊಡ್ಡದು. ನನಗಿಲ್ಲಿ ತುಂಬ ಕಡೆ ಹುಡುಕಿದೆ, ನನಗೆ ರೌಂಡಾಗಿ ಸ್ಮಾಲ್ ಒನ್ ಸಿಕ್ಕಿಲ್ಲ. ಇಟ್ಸ್ ಲೈಕ್ ಸ್ವಲ್ಪ ಸ್ಕ್ವೇರ್ ಆಗಿದೆ. ಬಟ್ ಇಟ್ ಇಸ್ ಓಕೆ ಅಂದ್ಬಿಟ್ಟು ನಾನು ಇದು 2 ತೊಗೊಂಡಿದ್ದೀನಿ, ಚಿಕ್ಕದೊಂದು ದೊಡ್ಡದೊಂದು. ಹಾಟ್ ಗ್ಲೂ ತೊಗೊಂಡಿದ್ದೀನಿ. ಹಾಟ್ ಗ್ಲೂ ಸ್ಟಿಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಗೋಪುರ ಮಾಡೋಕ್ಕೆ KG ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ, ಗಟ್ಟಿದು, ತುಂಬ ತಿಕ್ಕಿರೋದು ತೊಗೊಳ್ಳಿ. ಸೊ ದ್ಯಾಟ್ ನಿಮಗೆ ಗಟ್ಟಿ ಕೂರುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಈಸಿ. ಲಾಸ್ಟಲ್ಲಿ ಇದಕ್ಕೆ ಗೋಲ್ಡ್ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಲಾಸ್ಟಲ್ಲಿ ಔಟ್ಪುಟ್ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಇದೆರಡು ನಾನು ಚಿಕ್ಕದು ಮಾಡಿದ್ದೀನಿ, ಇನ್ನು ದೊಡ್ಡದು ಮಾಡಬೇಕು. 4 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ಸೊ ಚಿಕ್ಕದು 2 ಆಗಿದೆ, ದೊಡ್ಡದು ಈಗ ಶುರು ಮಾಡೋಣ ಹೆಂಗೆ ಮಾಡೋದು ಅಂತ. ಸೇಮ್ ವೇ, ಬಟ್ ಬಟ್ಲು ಜಾಸ್ತಿ ಬೇಕಾಗುತ್ತೆ. ಚಿಕ್ಕದು ದೊಡ್ಡದು ಒಂದು ಸೆಟ್ ಜಾಸ್ತಿ ಬೇಕಾಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಹೆಂಗೆ ಮಾಡ್ತೀನಿ ಅಂತ. ಕಮಾನ್. ಫಸ್ಟಿಗೆ ನಾನು ಈ ಥರ ಚಿಕ್ಕ ಬಟ್ಲುಗಳನ್ನ ತೊಗೊಂಡು ಎಲ್ಲ ಸೈಡ್ಸ್ ಕಟ್ ಮಾಡ್ಕೋತೀನಿ. ಇದರಲ್ಲಿ ಅರ್ಧ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಗೆ ಉಳಿಸ್ಕೊಳ್ಳಿ, ಬಿಕಾಸ್ ಗಮ್ ಹಾಕಿ ಅಂಟ್ಸೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಇದರಲ್ಲಿ ಅರ್ಧ ಹೀಗೆ ಕಟ್ ಮಾಡ್ಕೋತೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳೋದು ಮರ್ತೆ ಅಂದರೆ, ಈ ಸತಿ ವರಮಹಾಲಕ್ಷ್ಮಿ ನಮ್ಮ ಮನೇಲಿ ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ರೂಪ ಮಾಡ್ತಾಯಿದ್ದೀವಿ ಅಂತ. ಲಾಸ್ಟ್ ಟೈಮ್ ನಾವು ಸರಸ್ವತಿ ಮಾಡಿದ್ವಿ. ಸೊ ಈ ಸಲ ಯಾವ್ದು ಮಾಡ್ತಾಯಿದ್ದೀವಿ ಅಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಯಾರು ಕರೆಕ್ಟಾಗಿ ಕಾಮೆಂಟ್ ಮಾಡ್ತಾರೋ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಎಸ್, ಸೊ ಕಾಮೆಂಟ್ ಮಾಡಿ ಈ ಸಲ ಯಾವ ಲಕ್ಷ್ಮಿ ಮಾಡ್ತಾಯಿದ್ದೀವಿ ಅಂತ. ನೋಡೋಣ ಯಾರು ಕರೆಕ್ಟಾಗಿ ಕಾಮೆಂಟ್ ಮಾಡ್ತಾರೆ ಅಂತ. ಎಲ್ಲ ಬಟ್ಲುಗಳನ್ನ ಈಗ ಕಟ್ ಮಾಡ್ಕೋಬೇಕು. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಓಕೆ, ಗುರ್ಗುರ್ರಂತೆ. ಇಷ್ಟು ಕಟ್ ಮಾಡಿದೆ. ಇವಾಗ ಇಷ್ಟು ಕಟ್ ಮಾಡಾದ್ಮೇಲೆ ಸುಸ್ತಾಗೋಯ್ತು, ಅದಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೊತಾ ಇದ್ದೀನಿ. ಸೊ ಅವ್ರ ಕೈಯಲ್ಲಿ ಹೆಲ್ಪ್ ತೊಗೋತಾ ಇದ್ದೀನಿ. ಈಗ ನಾನು ಹೆಂಗೆ ಅಣಿಸ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಹಾಟ್ ಗ್ಲೂ ಗನ್ನ ಹೀಟ್ಗೆ ಹಾಕೋಬಿಡೋಣ. ಹೀಟ್ಗೆ ಹಾಕ್ಕೊಂಡು ಅಣ್ಸೋಕ್ಕೆ ಸ್ಟಾರ್ಟ್ ಮಾಡೋಣ. ಹೀಟ್ ಆಗ್ತಾಯಿದೆ, ಇದು ಹೀಟಾಗಲಿ. ಆಲ್ಮೋಸ್ಟ್ ನೋಡಿ, ಈಗಲೂ ಆಲ್ಮೋಸ್ಟ್ ಇಲ್ಲಿದೆ, ಅರ್ಧ ಇದೆ. ಸೊ ಇವಾಗ ಇನ್ನೊಂದು ಹಿಂದೆ ಹಾಕ್ತಾಯಿದ್ದೀನಿ. ಹಾಟ್ ಗ್ಲೂ ನಿಮಗೆ ಸಿಗಲಿಲ್ಲ ಅಂದರೆ, ಇಲ್ಲ ಅಂದರೆ ನಿಮ್ಮ ಹತ್ರ ಹಾಟ್ ಗ್ಲೂ ಇಲ್ಲ ಅಂದರೆ ನಿಮ್ಮ ಹತ್ರ ಯು ಕ್ಯಾನ್ ಯೂಸ್ ನಾರ್ಮಲ್ ಫೆವಿಕಾಲ್. ಬಟ್ ಅದು ಅಷ್ಟು ಬೇಗ ಕಚ್ಕೊಂಬಿಡೋಲ್ಲ ಅಂತ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫೆವಿಕಾಲ್ ಬೇಗ ಕಚ್ಕೊಳ್ಳಲ್ಲ. ಸೊ ನನ್ನ ಗಂಡ ಕಟ್ ಮಾಡಿಕೊಟ್ಟಿರೋದು.
ಸೊ ಫಸ್ಟಿಗೆ ನೀವು ಇದು ನೋಡ್ಕೊಳ್ಳಿ, ನಾನಿಲ್ಲಿ ಫಸ್ಟು ದೊಡ್ಡದು ಹಾಕಿದ್ದೀನಿ. ದೊಡ್ಡದು ಬ್ಯಾಲೆನ್ಸ್ ಸಿಗುತ್ತೆ ಕುತ್ಕೊಳ್ಳೋಕ್ಕೆ ಅಂತ ನಾನು ದೊಡ್ಡದು ಹಾಕಿದ್ದೀನಿ. ಆಮೇಲೆ 2 ದೊಡ್ಡದು, ಆಮೇಲೆ ಚಿಕ್ಕದು, ಆಮೇಲೆ ದೊಡ್ಡದು, ಆಮೇಲೆ ಚಿಕ್ಕದು, ಆಮೇಲೆ ದಿಸ್ಕೋನ್. ಓಕೆ, ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನಿಲ್ಲಿ ಗ್ಲೂ ಹಾಕೋತಾ ಇದ್ದೀನಿ, ಹಾಟ್ ಗ್ಲೂ. ಆ್ಯಕ್ಚುಲಿ ನೀವು ಪ್ಲಾಸ್ಟಿಕಲ್ಲೂ ಮಾಡ್ಬೋದು, ಪ್ಲಾಸ್ಟಿಕಲ್ಲಿ ಬ್ಯಾಲೆನ್ಸ್ ಸಿಗಲ್ಲ ಅಂತ ಶುಗರ್ ಕೇನ್ ಬಟ್ಲು ತೊಗೊಂಡಿದ್ದೀನಿ. ಪ್ಲಾಸ್ಟಿಕಲ್ಲಿ ನೀವೇನಾದರೂ ತುಂಬಿ ಅಥವಾ ಅದು ಸುಟ್ಟೋಗ್ಬಿಡುತ್ತೆ. ಅಲ್ಲಿ ಪ್ಲಾಸ್ಟಿಕಲ್ಲಿ ಮಾಡಿದ್ರೆ ಆ್ಯಕ್ಚುಲಿ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಶುಗರ್ ಕೇನ್ಸ್ ಬಟ್ಲು ತೊಗೊಂಡ್ರೆ ಈಸಿ ಆಗುತ್ತೆ. ಸೊ ಈ ಥರ ಗಮ್ ಹಾಕ್ಕೊಂಡಿದ್ದೀನಿ ಕೆಳಗಿಡೋದಕ್ಕೆ, ಅದ್ರ ಮೇಲೆ ನಾನು ಇದನ್ನ ಇಡ್ತಾಯಿದ್ದೀನಿ. ಅಷ್ಟೇ, ಬೇಗ ಕಚ್ಕೊಂಡ್ಬಿಡುತ್ತೆ ನೋಡಿ. ಹಾಟ್ ಗ್ಲೂ ಅದಕ್ಕೆ ಯೂಸ್ ಮಾಡಿ. ಹಾಟ್ ಗ್ಲೂ ಅಲ್ಲಿ ಬೇಗ ಕಚ್ಕೊಬಿಡುತ್ತೆ. ಬ್ಯಾಲೆನ್ಸ್ ಸಿಗಲ್ಲ ನೀವು ಪ್ಲಾಸ್ಟಿಕ್ ಬಟ್ಲು ಆ ಬಟ್ಲು ತೊಗೊಂಡ್ರೆ. ಸೊ ಶುಗರ್ ಕೇನ್ ಇಸ್ ರೆಕಮೆಂಡೆಡ್. ಶುಗರ್ ಕೇನ್ ಬೌಲ್ ಬೇಗ ಕಚ್ಕೋತು. ಸೊ ಇದ್ರ ಮೇಲೆ ನಾನೀಗ ಸಾಕು, ಇದ್ರ ಮೇಲೆ ನಾನೀಗ ದೊಡ್ಡದು, ಇದ್ರ ಮೇಲೆ ನಾನೀಗ ಈ ಥರ ಅಂಟಿಸ್ಬೇಕು. ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್. ಈ ಥರ ಅಂಟಿಸ್ಕೊಂಡು ಬರ್ತೀನಿ ಗ್ಲೂ ಹಾಕಿ. ಈಸಿ, ಮೆಸ್ಸಿ ಇರಲ್ಲ. ಹಾಟ್ ಗ್ಲೂ ಗನ್ನಲ್ಲಿ ನೀಟಾಗಿ ನೀವು ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಬೇಗ ಕೆಲಸ ಮುಗಿಯುತ್ತೆ. ಏನಾದರೂ ಒಂದು ಈಸಿಯಾಗಿ ನೀವು ಹಿತ್ತಾಳೆ ಇವಾಗ ಪರ್ಚೇಸ್ ಮಾಡೋಕ್ಕಾಗಲಿಲ್ವಾ, ಈ ಥರ ಮಾಡ್ಕೋಬೋದು ಬಟ್ಲಲ್ಲಿ. ಈಸಿನೂ ಇರುತ್ತೆ, ಲುಕ್ ಆಗೋ ಕಾಣುತ್ತೆ. ಹಿತ್ತಾಳೆದೇ ಬೇಕು ಅಂತ ಏನಿಲ್ಲ. ಡೆಕೋರೇಷನ್ಸ್ ಏನಕ್ಕಂದ್ರೆ ಗಂಡಂದ್ರು ಹೆಲ್ಪ್ ಬೇಕಾಗುತ್ತೆ ಅದಕ್ಕೆ ಅಂತ ಇದ್ದಾರೆ. ಸೊ ಆಲ್ ಗಂಡಾಸ್ ಪ್ಲೀಸ್ ಲೀಸನ್. ಸೊ ನೋಡಿ ಈ ಥರ ಅಂಟ್ಸ್ಕೊಬಂದೆ ನೋಡಿ, ಮೂವೂ ಆಗ್ತಾಯಿಲ್ಲ, ಬೇಗ ಕಚ್ಕೊಳ್ಳುತ್ತೆ. ಹಾಟ್ ಗ್ಲೂ ಯೂಸ್ ಮಾಡಿದೆ, ಅದಕ್ಕೆ ಹಾಟ್ ಗ್ಲೂ. ಇದ್ರ ಮೇಲೆ ನಾನೀಗ ಚಿಕ್ಕ ಬಟ್ಲು ಯೂಸ್ ಮಾಡ್ತಾಯಿದ್ದೀನಿ. ಚಿಕ್ಕ ಬಟ್ಲು ಹೆಂಗೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಚಿಕ್ಕ ಬಟ್ಲಿಗೆ ಹೀಗೆ ಆ್ಯಂಡ್ ದೆನ್ ಹೀಗೆ ಸೇಮ್ ಗೋಪುರ ಥರನೇ ದೊಡ್ಡದಾದಮೇಲೆ ಚಿಕ್ಕದು, ಆಮೇಲೆ ದೊಡ್ಡದು, ಆಮೇಲೆ ಚಿಕ್ಕದು, ಆ ಥರ. ಈಗ ಇದನ್ನು ಅಂಟ್ಸ್ಕೊಂಡು ಬರ್ತೀನಿ. ಈಸಿ ಪೀಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಲಕ್ಷ್ಮಿ ಯಾವ್ದು ಮಾಡ್ತಾಯಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅದರದ್ದು ಡೆಕೋರೇಷನ್ ನಾನು ಮಾಡ್ತಾಯಿದ್ದೀನಿ. ಸೊ ಗೆಸ್ ಮಾಡಿ ಈ ವಿಡಿಯೋದಲ್ಲಿ ಏನು ಡೆಕೋರೇಷನ್ ಮಾಡ್ತೀವಿ ನಾವು ಈ ಸಲ ಅಂತ. ಹೆಂಗಿದೆ ನೋಡಿ, ಸುತ್ತ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ, ಸಮಾಧಾನನ. ಪರ್ಫೆಕ್ಟ್ ನೋಡಿ, ಇದು ಅಣ್ಸಾಯಿತು. ಇಟ್ಸ್ ನಾಟ್ ಎಟ್ ಆಲ್ ಮೂವಿಂಗ್, ಗಟ್ಟಿಯಾಗಿ ಕೂತಿದೆ. ಸೊ ಇದ್ರ ಮೇಲೆ ನಾನು ಮತ್ತೆ ದೊಡ್ಡದು ಇಡ್ತಾರೆ. ಲಾಸ್ಟ್ ಟೈಮ್ ವೀಣೆ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು ಅಲ್ವಾ? ಸರಸ್ವತಿಗೆ ಸಿಂಹದು ಅದು ಕಿರಣಣ್ಣ ಅವ್ರಿಗೆ ಮಾಡಿಕೊಟ್ಟಿದ್ದೆ ನಾನು. ಪೇಪರಲ್ಲಿ ಸಿಂಹ ಮಾಡಿದ್ದೆ ನಾನು, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ನಾವು ರಾಜರಾಜೇಶ್ವರಿ ಇದು ಲಕ್ಷ್ಮಿ ಮಾಡಿದ್ರೆ ನೀಟಾಗಿ ನಾನು ಸಿಂಹ ಹೇಗೆ ಮಾಡೋದು, ಡ್ರಾಯಿಂಗ್ ಹೇಗೆ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ. ಸೊ ಅವ್ರಿಗೊಂದು ಆಪ್ಷನ್ ರೂಲ್ ಔಟ್ ಮಾಡಿಬಿಟ್ಟೆ, ಏನು ರಾಜರಾಜೇಶ್ವರಿ ಮಾಡಲ್ಲ ಅಂತ. ಸೊ ಇದರಿಂದ ನಿಮಗೆ ಏನು ಗೊತ್ತಾಗಬೇಕು ಅಂದರೆ, ಈ ಸತಿ ರಾಜರಾಜೇಶ್ವರಿ ಮಾಡ್ತಾ ಇಲ್ಲ ನಾವು. ಸೊ ಅದು ಸೊ ರಾಜರಾಜೇಶ್ವರಿ ತೆಗೆದ್ಬಿಟ್ಟು ಬೇರೆ ಏನೇನು ದೇವರು ಇದೆ, ಅಲಂಕಾರ ಇದೆ ಹೇಳಿ, ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ದು ತೆಗಿಬೋದು ನೀವು. ಹಾಂ, ಲಾಸ್ಟ್ ಟೈಮ್ ತೆಗಿಬೋದು. ಸರಸ್ವತಿ ಎಲ್ಲ ನೀನೇ ಹೇಳ್ಬಿಡು, ಗೆಸ್ ಮಾಡಲಿ ಈ ಸತಿ ಏನು ಮಾಡ್ತಾ ಇದ್ದೀವಿ. ಫುಲ್ ನಿಮಗೆ ಫುಲ್ ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್ ಎಲ್ಲ. ನಿನ್ನ ಫ್ಯಾನ್ ಅಲ್ವಾ ನಾನು, ಅದಕ್ಕೆ ನಾನು ಪ್ರೇಕ್ಷಕರಾಗಿ ನೋಡ್ತಾ ಇದ್ದೀನಿ. ಆಯಿತು, ಥ್ಯಾಂಕ್ ಯು ಕಂದ. ಸೊ ನೋಡಿ, ದೊಡ್ಡದು, ಚಿಕ್ಕದು, ದೊಡ್ಡದು. Look at that.
ಸೊ ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು. ಈಗ ಇನ್ನೊಂದು ದೊಡ್ಡದು ಬರುತ್ತೆ, ಇನ್ನೊಂದು ಚಿಕ್ಕದು ಬರುತ್ತೆ, ಅದ್ರ ಮೇಲೆ ಕೋನ್ ಬರುತ್ತೆ. ಸೊ ಈಗ ದೊಡ್ಡದು ಮತ್ತೆ ಅಂಟಿಸೋಣ. ನಮಗೆ ಹೆಲ್ಪ್ ಮಾಡುತ್ತಿರುವವರು ಶ್ರೀಯುತ ಯಶವಂತ್. ಅದಕ್ಕೆ ಏನು ಮಾಡೋದು ನಾವು? ಹೆಲ್ಪ್ ಮಾಡಬೇಕಪ್ಪ ಹೆಂಡ್ತಿದಿರಿಗೆ. ಇಷ್ಟೆಲ್ಲ ನೋಡಿದ್ರು ಡೆಕೋರೇಷನ್ಸ್ ಎಲ್ಲ ಮಾಡೋಕ್ಕೆ. ನೋಡೋ, ನಿಮ್ಗೆ ಇಷ್ಟ ಅಂತ ಮಾಡ್ತೀರಾ, ನಮ್ಗೆ ಇಷ್ಟ ಅಂತ ಮಾಡ್ತಾಯಿದ್ದೀರಾ? ನಿಮ್ಗೆ ಇಷ್ಟ ಕಷ್ಟನೂ ಅಲ್ಲ, ಅವೆಲ್ಲ ಕೇಳೋದು ಇಲ್ಲ. ಹೇಳ್ರಿ, ಮಾಡ್ರಿ, ಮುಚ್ಚ ಮಾಡಕ್ಕೆ ಅಷ್ಟೇ. ಕೇಳ್ತಾರ ಗಂಡನ ಹೆಂಡತಿ ಇಷ್ಟನೇ ಗಂಡ ಇಷ್ಟ. ನೋಡ, ನಾನು ಕೇಳೋದೇ ಇಲ್ಲ ಇಲ್ಲಿ ಅಂತ ಹೇಳ್ತಾವಳೆ. ಸುಮ್ಮನೆ ಒಪ್ಕೋಬೇಕು, ನನ್ನ ಇಷ್ಟ ನಿನ್ನ ಇಷ್ಟ ಅಂತ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಗಂಡಂದ್ರಿಗೂ ನಾನು ಸಪೋರ್ಟ್. ನೀನೇನು ಸಪೋರ್ಟ್ ಮಾಡಿದ್ರು ಅಷ್ಟೇ. ಅವರು ಅವ್ರ ಹೆಂಡತಿ ಮಾತು ಕೇಳ್ತಾ ಇರ್ತಾರೆ, ನೀನು ನಿಮ್ಮ ಹೆಂಡತಿ ಮಾತು ಕೇಳ್ತಾ ಇರ್ತೀಯ. ಅಷ್ಟೇ ಅಷ್ಟೇ ಲೈಫು. ಫಿನಿಶ್. ಕೋನ್ ಬರುತ್ತೆ, ಕೋನ್ ಮಾಡ್ಕೊಬೇಡಣ KG ಕಾರ್ಡ್ಬೋರ್ಡ್ ಶೀಟಲ್ಲಿ. ಇದು 20 ರೂಪಾಯಿ ಒಂದು ಶೀಟು ಅಲ್ವಾ? ಗಟ್ಟಿ ಬರುತ್ತೆ ಅಂತ. 5 ರೂಪಾಯಿ ಇತ್ತು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ನಾವೆಲ್ಲ ತಗೊಂಡಿಲ್ಲ. ಪ್ರಾಜೆಕ್ಟ್ ಮಾಡೋಕ್ಕೂ ತಗೊಂಡಿಲ್ವ ನೀವು? ನಾನು ಎಷ್ಟು ಪ್ರಾಜೆಕ್ಟ್ ಮಾಡಿ ಮಾಡಿ ಆಗ್ತಾ ಇದ್ದೆ ಗೊತ್ತಾ ಸ್ಕೂಲಲ್ಲಿ ಇರುವಾಗ. ಅಯ್ಯೋ ದೇವ್ರೆ. ಇದನ್ನು ಕಟ್ ಮಾಡ್ಕೊಬಿಡೋಣ. ಇದನ್ನ ನಾನು ಏನು ಮಾಡ್ತೀನಿ ಅಂದರೆ, ಒಂದಿಷ್ಟು ಮಡ್ಚ್ಕೊಂಡಿದ್ದೀನಿ, ಇಷ್ಟು ಮಡ್ಚ್ಕೊಂಡು ಇದ್ರಲ್ಲಿ ಅರ್ಧ ಮಾಡ್ಕೋತೀನಿ. ಸೊ A4 ಸೈಜ್ ಬರುತ್ತೆ. ಈ ಕಡೆ A4 ಸೈಜು, ಈ ಕಡೆ A4 ಸೈಜ್ ಥರ ಮಾಡ್ಕೋತೀನಿ. 2 ಬೇಕಲ್ವ ಕೋನ್ಸು. ಸೊ ಅದಕ್ಕೆ ಈ ಥರ ಕಟ್ ಮಾಡ್ಕೋತೀನಿ. ಇಷ್ಟು ಈ ಪೇಪರ್ನ ಕಟ್ ಮಾಡ್ಕೋತೀನಿ. ಮುಂದೆ ಶಾರ್ಪಾಗಿ ಬರಲಿ, ಸೊ ದಟ್ ನೀಟಾಗಿ ಕಾಣಿಸುತ್ತೆ ಅದು. ಇಲ್ಲಾಂದರೆ ನೀಟಾಗಿ ಕಾಣಲ್ಲ. ನಾನಿಲ್ಲಿ ಆಲ್ರೆಡಿ ಸ್ವಲ್ಪ ಒಂದು ಸೈಡ್ಗೆ ಗಮ್ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಎಕ್ಸೆಸ್ ಏನು ಶೀಟ್ ಇದೆ ಅದನ್ನ ತೆಗೆದುಬಿಡ್ತೀನಿ ನಾನು ಇವಾಗ. ಸರ್ ಬೇಕಲ್ಲ ಚಿನ್ನಿ. ನೀವು ಈ ಥರ ಕೋನ್ಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಬರ್ಡೇ ಕ್ಯಾಪ್ಸ್ ಬರುತ್ತಲ್ಲ, ಬರ್ಡೇ ಕ್ಯಾಪ್ಸ್ ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ಈ ಥರ ಫೋಲ್ಡ್ ಮಾಡಿ ಮೊದಲೇ ಇಂಚೂರು ಅಂಟಿಸ್ಕೊಂಡು ಎಕ್ಸೆಸ್ ಶೀಟ್ ಏನಿದೆ ಇಲ್ಲಿಂದ ತೆಗೆದುಬಿಟ್ಟಿದ್ದೀನಿ. ಸೊ ನಾನು ಇವಾಗ ನೀಟಾಗಿ ಗಮ್ಮ ಕಾಣಿಸ್ಕೋತೀನಿ. ಈ ಥರ ಕೋನ್ ರೆಡಿ ಆಗಿದೆ ನೋಡಿ, ಶಾರ್ಪಾಗಿ. ಆ್ಯಂಡ್ ದೆನ್ ಇಲ್ಲಿ ಏನಿದೆ ಇಲ್ಲಿ ನೀವು ನೀಟಾಗಿ ಶೇಪ್ ಕೊಟ್ಕೋಬೇಕು. ಈ ಥರ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದನ್ನು ಅಂಟಿಸ್ತೀನಿ. ಫಸ್ಟ್ ಇನ್ನೊಂದು ಕೋನ್ ಮಾಡ್ಕೊಂಡು ಬಿಡ್ತೀನಿ, ಆಮೇಲೆ ಅಂಟಿಸ್ತೀನಿ. ಅಂಟಿಸ್ದೆ ಈ ಥರ. 2 ರೆಡಿ ಆಗಿದೆ. ದೊಡ್ಡದು ರೆಡಿ ಆಗಿದೆ, ಚಿಕ್ಕದು ರೆಡಿ ಆಗಿದೆ. ಸೊ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಗೋಲ್ಡ್ ಪೇಂಟ್ ಹಾಕಿದ್ರೆ ಸಕ್ಕತ್ತಾಗಿ ಬರುತ್ತೆ. ಈ ಗೋಲ್ಡ್ ಪೇಂಟ್ ತಂದಿದ್ದೀನಿ ನಾನು. ಇದೇನೋ ಬ್ರೈಟ್ ಗೋಲ್ಡ್ ಅಂತ ಇದೆ. ಈಗ ಸ್ಪ್ರೇ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಕ್ಕೆಲ್ಲ ಈಗ ಗೋಲ್ಡ್ ಸ್ಪ್ರೇ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಬ್ಯಾಕ್. ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದೆ. ಗೋಲ್ಡ್ ಪೇಂಟ್ ಎಲ್ಲ ಸ್ಪ್ರೇ ಮಾಡಿದ್ದಾರೆ. ಸೊ ಈ ರೀತಿ ಮನೇಲೇ ನಾವು ಸಿಂಪಲ್ ಆ್ಯಂಡ್ ಈಸಿಯಾಗಿ ವರಮಹಾಲಕ್ಷ್ಮಿ ಡೆಕೋರೇಷನ್ನ ಪ್ರಿಪೇರ್ ಮಾಡಿದ್ದೀವಿ. ಸೊ ಎಂತ ಇಲ್ಲ, ನೀವು ಅಫೋರ್ಡಬಲ್ ನೀಟಾಗಿ ಬಟ್ಲು, ಶುಗರ್ ಕೇನ್ ಬೌಲ್ಸ್ ಎಲ್ಲ ನೀವು ತೊಗೋಬೋದು. ಇದು kg ಕಾರ್ಡ್ಬೋರ್ಡ್ ಶೀಟ್ ಆ್ಯಂಡ್ ಗೋಲ್ಡ್ ಸ್ಪ್ರೇ ಮತ್ತು ಹಾಟ್ ಗ್ಲೂ ಇದ್ದರೆ ಈ ರೀತಿ ನೀಟಾಗಿ 4 ಗೋಪುರ ರೆಡಿ ಮಾಡಿದ್ದೀವಿ ಈ ಸತಿ ವರಮಹಾಲಕ್ಷ್ಮಿಗೆ. ಸೊ ಇದೇ ರೀತಿ ಬೇರೆ ಟಿಪ್ಸ್ ಅಥವಾ ಡೆಕೋರೇಷನ್ ಐಟಮ್ಸ್ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಾದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಈ ಸತಿ ಎಲ್ಲ ವರಮಹಾಲಕ್ಷ್ಮಿ ಸೀರೀಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಏನೇನು ಮಾಡ್ತೀವಿ ಈ ಸತಿ, ಯಾವ ಲಕ್ಷ್ಮಿ ಡೆಕೋರೇಟ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಸೊ ದ್ಯಾಟ್ ಈಸ್ ಇಟ್ ಫಾರ್ ಟುಡೇ. ಕೀಪ್ ವಾಚಿಂಗ್ ಲಕ್ಕಿ ಪೇರ್ ಆ್ಯಂಡ್ ಸಪೋರ್ಟ್ ಅಸ್.